ನಮಸ್ಕಾರ. ಸಮಯ 4:03:50 ಸಂದರ್ಶನದ ಸಮಯ ಬಂದಾಯ್ತು. ಯಾರಿದ್ದಾರೆ ಇವತ್ತು ನಮ್ಮ ಜೊತೆಗೆ, ಯಾರು ಬಂದಿದ್ದಾರೆ, ಏನ್ ವಿಷಯ, ಏನ್ ವಿಶೇಷ ಅಂತ ಊಹಿಸ್ತಾ ಇದ್ದೀರಾ? ಇವತ್ತು ಒಂದು ಸ್ಪೆಷಲ್ ಸಂದರ್ಶನ ಇದೆ, ಇಬ್ರು ಸ್ಪೆಷಲ್ ವ್ಯಕ್ತಿಗಳ ಜೊತೆಗೆ ಅಂತ ಹೇಳ್ಬೋದು. ಅದು ಏನಕ್ಕೆ ಅಂದ್ರೆ ಒಂದು ಸ್ಪೆಷಲ್ ಉದ್ದೇಶಕ್ಕಾಗಿ. ಏನು ಇದೆಲ್ಲ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ಶ್ರುತಿಯವರು ಅಂತ ಅನ್ಕೋಬೇಡಿ. ಒಂದು ಭೂಮಿ ಒಂದು ಆರೋಗ್ಯ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಮುಂಬರಲಿರುವಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇವತ್ತು ಒಂದು ವಿಶೇಷ ಸಂದರ್ಶನ. ನಮ್ಮೊಟ್ಟಿಗೆ ಇದ್ದಾರೆ ಸರ್ವಮಂಗಳ ಅವರು, ಹಾಗೆ ನಿತನ್ಯ ಪವಾರ್ ಅವರು. ನಮಸ್ಕಾರ. ಆಕಾಶವಾಣಿ ಬೆಂಗಳೂರು 101 FM ನಿಮಗೆ ಸುಸ್ವಾಗತ. ನಮಸ್ತೆ. ನಮಸ್ತೆ. ಆಚಾರ್ಯ ಸರ್ವಮಂಗಳ ಅವರು ಯೋಗ ಆಸನದ ಪ್ರವೀಣರು, ಹಾಗೆ ಬಹಳಷ್ಟು ಕ್ಲಿಷ್ಟಕರವಾದಂತಹ ಪ್ರದೇಶಗಳಲ್ಲಿ, ಅಂದರೆ ಹಿಮಾಲಯಂಥ ಪ್ರದೇಶಗಳಾಗಿರಬಹುದು, ಹಾಗೆ ಯೋಗ ಅಭ್ಯಾಸ ಮಾಡುವವರಿಗೆ, ಕ್ರೀಡಾಪಟುಗಳಿಗೆ, ಭಾರತೀಯ ಸೇನೆ, ಆರಕ್ಷಕ ವರ್ಗ, ವೈದ್ಯರು, ಹೀಗೆ ಬಹಳಷ್ಟು ವರ್ಗಗಳಿಗೆ ಯೋಗ ತರಬೇತಿಯನ್ನ ಅಕ್ಷರ ಯೋಗ ಕೇಂದ್ರದ ಮೂಲಕ ನೀಡಿದ್ದಾರೆ. ಇದು ಅವರ ಬಗ್ಗೆ ನಮಗೆ ತಿಳಿದಂತಹ ಒಂದು ಕಿರು ಪರಿಚಯ. ಆದರೆ ಮೇಡಮ್, ನಿಮ್ಮ ಬಗ್ಗೆ ನಮಗೆಲ್ಲರಿಗೂ ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವಂತಹ ಕುತೂಹಲ ಇದೆ. ಹಾಗಾಗಿ ಮೂಲತಃ ನೀವು ಎಲ್ಲಿಯವರು, ಯೋಗದ ನಂಟು ಹೇಗೆ ಬೆಳೀತು, ಅಕ್ಷರ ಯೋಗದೊಂದಿಗೆ ಯಾವ ರೀತಿಯಾಗಿ ಸಹಯೋಗ ಆಯಿತು, ಇವೆಲ್ಲ ದಯವಿಟ್ಟು ತಿಳಿಸ್ಬೇಕು. ನಮಸ್ತೆ. ತುಂಬ ಧನ್ಯವಾದ. ಇಷ್ಟೊಂದು ದೊಡ್ಡ ಮಾತಾಡಿದ್ದೀರಾ. ಶುರು ಮಾಡಿದ್ದು ನಾನು ಯೋಗ ಅಂತ ಆ್ಯಕ್ಚುಲಿ ಇವಾಗ ಎಲ್ಲರೂ ಮಾಡೋದಷ್ಟೇ ನಾನು ತೆಳ್ಳಗಾಗಬೇಕು ಅನ್ನೋ ಒಂದು ಉದ್ದೇಶದಿಂದ. ನೀವು ನನ್ನನ್ನು ನೋಡ್ತಿದ್ದೀರಾ, ಬೇರೆಯವ್ರಿಗೆ ಕಾಣಿಸ್ತಾ ಇಲ್ಲ. ನಾನು ಇದಕ್ಕಿಂತ ಡಬಲ್ ಸೈಜಲ್ಲಿದ್ದೆ ಮುಂಚೆ. ಅಕ್ಷರ ಯೋಗ ಅಂತ ಮುಂಚೆ ಬಂದಿತ್ತು, ಸೊ ಅದಕ್ಕೋಸ್ಕರ ಮಾಡಿದ್ದೆ. ಯೋಗ ಮಾಡ್ತಾ ನಾನು ಆವಾಗ ಕಾಗ್ನಿಸೆಂಟ್ ಟೆಕ್ನಾಲಜಿ ಅಂತ MNCಯಲ್ಲಿ ಕೆಲಸ ಮಾಡ್ತಿದ್ದೆ. ಬರೀ 2-3 ತಿಂಗಳು ಮಾಡಿದ್ದ ಯೋಗ ನನಗೆ ಎಷ್ಟು ಚೆನ್ನಾಗೆ, ನನಗೆ ಹೌ ಐ ಯೂಸ್ ಟು ಫೀಲ್ ವಾಸ್ ಸೋ ಡಿಫ್ರೆಂಟ್ ಆ್ಯಂಡ್ ನೈಸ್. ನಾನೇನು ಕೆಲಸ ಮಾಡ್ತಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ, ಇವಾಗ ನಾನು ಕೋಡಿಂಗಲ್ಲಿದ್ದೆ ಅಂತ ಅಂದ್ಕೊಳ್ಳಿ, ಒಂದು ದಿನ ಕೆಲಸ ಮಾಡೋದು 3 ಗಂಟೆಯಲ್ಲೇ ಮುಗ್ದೋಗಿರ್ತಾ ಇತ್ತು. ಆ ಥರ ಚೇಂಜ್ ಆಯಿತು. ಸೊ ಹಾಗಾಗಿ ಇದರಲ್ಲೇ ಇದ್ದೆ. ಆಮೇಲೆ ಬೇರೆ ದೇಶಕ್ಕೆ ಹೋದ್ರೂ ಕೂಡ ಬೇರೆ ಕಡೆನೂ ಮಾಡಿದೆ ಒಂದಷ್ಟು, ಬಟ್ ನನಗೆ ಅವಾಗ ಗೊತ್ತಾಗಿತ್ತು ಅಷ್ಟು ಆಲ್ರೆಡಿ ನಮ್ಮ ಗುರುಗಳಿಂದ ಏನು ಕಲ್ತ್ಕೊತಿದ್ದೀನಲ್ಲ ಅದು ಬೇರೆ ಕಡೆಯಿಂದ ಸಿಗ್ತಿಲ್ಲ ಅಂತ. ಹಾಗಾಗಿ ವಾಪಸ್ ಬಂದು ಮತ್ತೆ ಯೋಗದಲ್ಲೇ ಇದ್ದೀನಿ. ಹಾಗಿದ್ರೆ ನಿಮ್ಮ ಗುರುಗಳು? ನಮ್ಮ ಗುರುಗಳು ಬಂದು ಅವರು ಹಿಮಾಚಲ್ ಪ್ರದೇಶದಿಂದ, ಅವರು ಅವ್ರ ಗುರುಗಳಿಂದ ಅವ್ರಿಗೆ ಆದೇಶ ಸಿಕ್ಕಿದ್ದು ಸೌತ್ ಇಂಡಿಯಾದಲ್ಲಿ ಹೋಗಿ ಮಾಡಿ ಅಂತ. ಅವ್ರು ಬಂದಾಗ ಒಬ್ಬರೇ ಬಂದಿದ್ರು, ಒಂದು 15ರಿಂದ ಜಾಸ್ತಿ ವರ್ಷದಿಂದ. ಅವಾಗಿಂದ ಶುರು ಮಾಡಿಕೊಂಡು ಈಗ 15+ ಇಯರ್ಸ್ ಅವ್ರ ಜೊತೆಗೆ ಲಕ್ಷಾಂತರ ಜನ ಜೊತೆಲಿದ್ದಾರೆ, ಬಟ್ ಕೋಟ್ಯಾಂತರ ಜನ ವಿ ಹ್ಯಾವ್ ಟಚ್ಡ್. ದೇ ಆರ್ ಬೇರೆ ಬೇರೆ ದೇಶದಿಂದ ಅವ್ರ ಜೊತೆಲಿದ್ದಾರೆ ಅವರು. ವೆರಿ ನೈಸ್, ವೆರಿ ನೈಸ್. ಮೇಡಮ್, ಹಾಗೆ ನೈತನ್ಯ ಪವಾರ್ ಅವರಲ್ಲ, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ. ಫಸ್ಟ್ ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು ನಮ್ಮ ಕಡೆಯಿಂದ. ನಮಗೂ ಕೂಡ. ನಾವಿವಾಗ ಅಕ್ಷರ ಯೋಗದಲ್ಲಿ ನಾನು ಹೇಗೆ ಬೆರೆತೆ ಅಂತ ಅಂದರೆ, ನಾನು ಕೂಡ MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನನ್ನದೇ ಅದರದ್ದು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದೆ. ಸೊ ಅದರಲ್ಲಿ ಕೆಲಸ ಮಾಡ್ತಾ ಇರಬೇಕಾದಾಗ ನಾನು ಅಕ್ಷರ ಯೋಗ ಜೊತೆಗೆ ಅಲ್ಲಿಗೊಂದು ಕೆಲಸ ಮಾಡೋಂಥ ಅವಕಾಶ ನನಗೆ ಸಿಕ್ಕಿದಾಗ ನಮ್ಮ ಗುರುಗಳಿಗೆ ನಾನು MNC ಕಂಪ್ನಿಲಿ ವರ್ಕ್ ಮಾಡಬೇಕಾದಾಗನೇ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ. ಸೊ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಭೇಟಿ ಮಾಡೋ ಅವಕಾಶ ಸಿಕ್ಕಾಗಿದ್ಮೇಲೆ ಅವ್ರ ಕಡೆಯಿಂದ ನನಗೆ ಎಷ್ಟೊಂದು ವಿಚಾರಗಳು ತಿಳ್ಕೊಳ್ಳೋಕ್ಕೆ ಸಿಕ್ತು ಅಂತ ಅಂದರೆ ನನಗೆ ಎಷ್ಟು ಖುಷಿ ಆಯಿತು. ಸೊ ಅದು ಎಲ್ಲ ಬಿಟ್ಬಿಟ್ಟು ನಾನು ಇವ್ರ ಜೊತೆನೇ ಸೇರಿ ಇಲ್ಲಿಂದನೇ ನಾನು ಏನೇ ಮಾಡಿದ್ರು ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಬೇರೆ ಕಡೆ ಯಾವುದೇ ಆಪರ್ಚುನಿಟಿ ಬಂದರೂ ಎಲ್ಲ ಬಿಟ್ಟು ನಂದು ಸ್ವಂತವಾಗಿ ನಾನು ಮಾಡಿದ್ದೀನೂ ಬಿಟ್ಬಿಟ್ಟು ನಾನು ಇವ್ರ ಜೊತೆನೇ ಇವತ್ತಿನ ದಿವಸ ಇದ್ದೀನಿ. ಸೊ ಏನಂದರೆ ಇಲ್ಲಿದ್ದು ಇವ್ರ ಜೊತೆ ಸೇರಿ ನಾನು ಏನೇ ಒಂದು ಕೆಲಸ ಮಾಡಿದ್ರು ಒಂದು ಏನಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು. ಬಿಕಾಸ್ ನಾವು ಹೆಲ್ತ್ ಬಗ್ಗೆ ಮಾಡ್ತಾ ಇದ್ದೀವಿ. ಸೊ ಹೆಲ್ತ್ ಅಂತ ಅಂದರೆ ಎಲ್ಲರಿಗೂ ತುಂಬ ಮುಖ್ಯವಾದದ್ದು. ಸೊ ನಾವೆಲ್ಲ ಏನು ಅನ್ಕೊಂತೀವಿ ಅಂದರೆ ದುಡಿಮೆನೇ ಮುಖ್ಯ ಅಥವಾ ಬೇರೆ ಇನ್ನೇನಾದರೂ ಮುಖ್ಯ, ಲೈಫ್ ಸ್ಟೈಲ್ಸ್ ಮುಖ್ಯ. ಅದೆಲ್ಲ ಯಾವುದು ಅಂದರೆ ನಮಗೆ ಆರೋಗ್ಯದಿಂದನೇ ಸಿಗೋದು. ಫಸ್ಟು ಆರೋಗ್ಯನ ನಾವು ಪ್ರಾಮುಖ್ಯತೆ ಕೊಡಬೇಕು. ಸೊ ಅದರಿಂದ ನಾವು ನಿಮಗೆ ಯೋಗದ ಬಗ್ಗೆ ಆಸಕ್ತಿಯ ರೀತಿಯಾಗಿ ಮೂಡಿಬಂತು. ಹೌದು. ಹಾಗಿದ್ರೆ ಅಕ್ಷರ ಯೋಗದ ಬಗ್ಗೆ ಕೆಲವೊಂದು ಮಾಹಿತಿ ನೀಡ್ತೀರಾ ಸರ್ವಮಂಗಳ ಅವರೇ? ಏನು ಅಕ್ಷರ ಯೋಗ? ಇದು ಬೆಂಗಳೂರಿನ ಸಂಸ್ಥೆಯ, ಹೇಗೆ, ಏನು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು. ನಮ್ಮ ಗುರುಗಳ ಹೆಸರೇ ಅಕ್ಷರ್ ಅಂತ. ಅವರಿಗೆ ಅದು ಗಿವನ್ ನೇಮ್ ಬೈ ಹಿಸ್ ಮಾಸ್ಟರ್. ಆದ್ರಿಂದನೇ ಅವ್ರು ಅಕ್ಷರ ಯೋಗ ಅಂತ ಶುರು ಮಾಡಿರೋದು. ನಾ ಹೇಳಿದ ಪ್ರಕಾರ 15 ವರ್ಷದಿಂದ ಅವರೊಬ್ಬರೇ ಬಂದಿದ್ದು. ಅಕಾಡೆಮಿ ಥರ ಶುರು ಮಾಡಿದರು, ಯೋಗ ಶಾಲೆ ಥರ ಶುರು ಮಾಡಿ. ಅವ್ರ ಮೇನ್ ಇದಂತಂದರೆ ಫಸ್ಟಿಂದ ನಾನು 2011ರಿಂದ ನಾನು ಕಲಿತಾ ಇದ್ದೇನೆ. ಬಂದಾಗಿಂದ ಅವರು ಒಂದು ವಿಷಯ ಏನು ಹೇಳೋದಂತಂದರೆ ಆರೋಗ್ಯ ಇರಬೇಕು,
ಫಿಸಿಕಲ್, ಮೆಂಟಲ್ ಮತ್ತು ಶಾಂತಿ. ಹೌದು. ದಿಸ್ ಇಸ್ ದೇರ್ ಹಿಸ್ ಗೋಲ್. ಇದಕ್ಕೋಸ್ಕರ ಅವರು ದಿನ ರಾತ್ರಿ ಅನ್ನಂಗಿಲ್ಲ, ಎಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ ಅವರು. ನಾವು ಎಷ್ಟೊಂದು ಜನ ಇರ್ಬೋದು ಇವಾಗ ಅವ್ರ ಜೊತೆಗೆ, ಬಟ್ ಎಲ್ಲರಿಗಿಂತ ಜಾಸ್ತಿ ಅವ್ರು ಕೆಲಸ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಯಾವ ಸ್ಪಿರಿಟ್ ಯಾರಿಗೆ ಏನು ಬೇಕಂತ ಬರೀ ಆರೋಗ್ಯ ಅಷ್ಟೇ ಅಲ್ಲ, ಹಿ ನೋಸ್ ಹೀಸ್ ಅ ಸ್ಪಿರಿಚುವಲ್ ಲೀಡರ್. ಸೊ ಯಾವ ಸ್ಪಿರಿಟ್ ಸ್ಥಾಪಿಸಿರುವಂತಹ ಸಂಸ್ಥೆ ಹೌದು. ಓಕೆ ಓಕೆ ಕೇಳಿದರೆ ಅಕ್ಷರ ಯೋಗದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಂಡ್ವಿ. ಹಾಗೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ 12 ಯೋಗಾಸನಗಳಲ್ಲಿ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಾಣಕ್ಕೆ ಅಧಿಕೃತವಾದಂತಹ ಪ್ರಯತ್ನ ನಡೀತಾ ಇದೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನಿದು, ಹೇಗೆ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಇದೆಲ್ಲದಕ್ಕೂ ಟ್ಯೂನ್ ಮಾಡಿ ಆಕಾಶವಾಣಿ ಬೆಂಗಳೂರು 101.3 FM. ವೆಲ್ಕಮ್ ಬ್ಯಾಕ್ ಗೆಳೆಯರೇ. ನಾವು ಇವತ್ತು ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮೊಟ್ಟಿಗೆ ಇರುವಂತವರು ಸರ್ವಮಂಗಳ ಅವರು ಹಾಗೆ ನಿತನ್ಯಾ ಪವಾರ್ ಅವರು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ 12 ಯೋಗಾಸನ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಾಣಕ್ಕೆ ಅಧಿಕೃತವಾದಂತಹ ಪ್ರಯತ್ನ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳೋಣ. ಸರ್ವಮಂಗಳ ಅವರೇ, ನೀವು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅಸಾಧಾರಣ ಕೆಲಸ ಅನ್ಬಹುದು, ಒಂದು ಧೈರ್ಯದ ಐತಿಹಾಸಿಕ ಪ್ರಯತ್ನಕ್ಕೆ ಈ ಪ್ರಯತ್ನಕ್ಕೆ ಪ್ರೇರಣೆ ಏನು, ಹೇಗೆ ಈ ಐಡಿಯಾ ಬಂದಿದ್ದು, ಮತ್ತು ಈ ಯೋಗಾಸನದ ದಾಖಲೆ ನಡೆಸಲು ಹೊರಟಿರುವಂತಹ ಸ್ಥಳ ಎಲ್ಲಿ ನಡೀತಾ ಇದೆ? ಈ ಸ್ಥಳ ಬೆಂಗಳೂರಿನಲ್ಲೇ ನಡೀತಾ ಇದೆ, ಪ್ಯಾಲೇಸ್ ಗ್ರೌಂಡ್ಸ್, ಗೇಟ್ ನಂಬರ್ 9 ಅಲ್ಲಿ. ಉದ್ದೇಶ ಏನು ಅಂದ್ರೆ, ಇದು ವಿಶ್ವಕ್ಕೆ ಗೊತ್ತಾಗಬೇಕು. ಯೋಗ ಇವಾಗ ಎಲ್ಲ ಕಡೆ ಯೋಗ ಶುರು ಆಗ್ಬಿಟ್ಟಿದೆ, ನಿಮಗೆ ಗೊತ್ತಿದೆ. ನಮ್ಮ ಭಾರತದಲ್ಲಿ ಶುರುವಾಗಿರೋದು, ಇದು ವಿಶ್ವಕ್ಕೆ ಗೊತ್ತಾಗ್ಲಿ ಎಲ್ಲರಿಗೂ, ಏನು ಅದು ಒಂದು ಮೇನ್ ಉದ್ದೇಶ. ಇದು ಕೆಲವೊಂದ್ಸಲ ಏನಾಗುತ್ತೆ, ಇದು ಬರೀ ದಾಖಲೆ ಅನ್ನೋದು ಅಷ್ಟೇ ಅಲ್ವಾ? ಹೌದು. ಅಂದ್ರೆ ಯೋಗ ಅನ್ನೋದು ಒಂದು ರೀತಿ ಏನ್ ಹೇಳ್ತಾರೆ, ದಾಖಲೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಅಷ್ಟೇ. ಹೌದು. ಅದನ್ನ ನಾವು ಇವಾಗ ಎಷ್ಟು ಜನ ಮಾಡ್ತಿದ್ದೇವಲ್ಲ, ಬೇರೆ ಬೇರೆ ಕ್ಯಾಟಗರಿ ಅಂತ ಹೇಳ್ಬೋದು. ಒಬ್ಬೊಬ್ರದ್ದು ಇಟ್ ಕುಡ್ ಬಿ ಅ ಪ್ರಾಕ್ಟೀಷನರ್, ನಾನೇ ಬೇಕಾದ್ರೆ ಅಷ್ಟು ವರ್ಷದಿಂದ ಮಾಡ್ತಾ ಇರಬಹುದು, ಅಥವಾ ಕೆಲವರು ಎಷ್ಟು ವರ್ಷದಿಂದ ಮಾಡ್ತಾ ಇರ್ಬೋದು. ಆ ದಾಖಲೆ ಅಂತ ಬಂದಾಗ ಅಷ್ಟು ನಿಮಿಷ ಇಟ್ಕೊಳ್ಬೇಕಲ್ಲ ಆ ಆಸನನ. ಅವಾಗ ಎಲ್ಲರಿಗೂ ಯಾವ್ಯಾವ ರೀತಿ ಬೇರೆ ತರ ಏನೋ ಮೆಂಟಲಿ ಫಿಸಿಕಲಿ ಅಫೆಕ್ಟ್, ದಟ್ ಇಸ್ ಓನ್ಲಿ ವೆರಿ ಡಿಫ್ರೆಂಟ್ ಫಾರ್ ಈಚ್ ಪರ್ಸನ್, ಅಂಡ್ ದೇರ್ ಇಸ್ ಆಲ್ವೇಸ್ ಅ ಗ್ರೋತ್. ಹೌದು. ಅದು ಒಬ್ರಿಗಾಗ್ಲಿ ಅಥವಾ ಇನ್ನ ಗ್ರೂಪ್ ಅಲ್ಲಾಗ್ಲಿ, ಇಟ್ ಇಸ್ ಲೈಫ್ ಚೇಂಜಿಂಗ್ ಇಸ್ ಆಲ್ ಐ ಕ್ಯಾನ್ ಸೇ. ಈ ಇನಿಷಿಯೇಟಿವ್ ಅನ್ನೋದು ಮಾನ್ಯ ಪ್ರಧಾನಮಂತ್ರಿಯವರ ಯೋಗ ಕುರಿತಾದಂತಹ ಜಾಗತಿಕ ದೃಷ್ಟಿಕೋನಕ್ಕೆ ಹೇಗೆ ಸಂಬಂಧ? ನಮ್ಮ ಗುರುಗಳದ್ದು ಒಂದು ಉದ್ದೇಶ, ನಾನು ಫಸ್ಟ್ ಎಷ್ಟು ವರ್ಷದಿಂದ ಕೇಳ್ತಿರೋದು ಒಂದು ಆರೋಗ್ಯ ಮತ್ತೆ ಶಾಂತಿ. ದಿಸ್ ಇಸ್ ಹಿಸ್ ಮೇನ್ ಗೋಲ್. ಸೊ ಯೋಗ ಪ್ರಕಾರ ಎಲ್ಲರಿಗೂ ಅದನ್ನೇ ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಈವನ್ ಪ್ರೈಮ್ ಮಿನಿಸ್ಟರ್ ಅಷ್ಟೇ, ನಮ್ಮಲ್ಲಿ ಇರೋದನ್ನ ವಿಶ್ವಕ್ಕೆ ಕೊಡಬೇಕು ಅನ್ನೋದು ಒಂದು ಉದ್ದೇಶ. ದಿಸ್ ಇಸ್ ದ ಮೇನ್ ರೀಸನ್. ನಾವು ಈ ರೀತಿಯಲ್ಲಿ ಈ ಥರ ಮಾಡಿದ್ರೆ ನಾವು ವಿಶ್ವಕ್ಕೇನೆ ನಮ್ಮ ಭಾರತದಿಂದ ಬಂದಿರೋದ ಒಂದು ಪ್ರೀಶಿಯಸ್ ನಾಲೆಡ್ಜ್ ದಟ್ ವಿ ಕ್ಯಾನ್ ಗಿವ್ ಇಟ್ ಟು ಎವ್ರಿಬಡಿ. ಸೊ 2025ರಲ್ಲಿ ಅಂದ್ರೆ ಈಗಾಗಲೇ 9 ಗಿನ್ನಿಸ್ ದಾಖಲೆಗಳನ್ನ ಅಕ್ಷರ ಯೋಗ ಪಡೆದುಕೊಂಡಿದೆ. ಅದು ಯಾವ್ಯಾವ ಆಸನಗಳ ಬಗ್ಗೆ, ಅದು ಯಾವಾಗ ಪಡೆದುಕೊಳ್ತು, ಅದ್ರ ಬಗ್ಗೆ ಏನಾದರೂ ಒಂದು ಹಂಚಿಕೊಳ್ಳೋದಿದ್ರೆ? 2022ರಿಂದ ಶುರು ಮಾಡಿದ್ದು. ಸೊ 2002ರಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಬಗ್ಗೆ ಮಾಡಿದ್ದು, ಆಮೇಲೆ 2023ರಲ್ಲಿ 3 ಗಿನ್ನೆಸ್ ರೆಕಾರ್ಡ್ ಮಾಡಿದ್ದು, ಆಮೇಲೆ 2024ರಲ್ಲಿ 5 ಬಂದಿತ್ತು. ಸೊ ಹಾಗಾಗಿ ಟೋಟಲ್ 9 ಇದೆ. ಇವಾಗಿಂದ ಗಿನ್ನೆಸ್ ರೆಕಾರ್ಡಲ್ಲಿ ಆಸನಗಳಿರೋದೆಲ್ಲ ಏನ್ರ ಮೇಲೆ ಅಂದರೆ, ಟು ಬಿಲ್ಡ್ ಇಮ್ಯುನಿಟಿ. ನಾವು ಅಭ್ಯಾಸ ಮಾಡಿಸ್ತಿರೋದು ಅದಕ್ಕೇನೆ, ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಆರೋಗ್ಯದಕ್ಕೆ. ನೀವು ಕೇಳಿದ್ರಿ ಅಲ್ವಾ ಹೇಗೆ ಆಗುತ್ತೆ ಅಂತ. ಆಲ್ ದಿಸ್ ಆಸನ ಹೆಲ್ಪ್ ಟು ಬಿಲ್ಡ್ ಹೆಲ್ತ್. ಸೊ ಇದಕ್ಕೆ ಯಾವ ವಯೋಮಿತಿ ಆ ರೀತಿಯಾಗಿ ಏನು ನೀವು ರಿಸ್ಟ್ರಿಕ್ಟ್ ಮಾಡಿಲ್ಲ? ಎಷ್ಟು ವಯಸ್ಸಿನ ಮಕ್ಕಳಿಗೆ ದೊಡ್ಡವರಿಗೆ ಆ ಥರ ಏನು ರಿಸ್ಟ್ರಿಕ್ಷನ್? ಆ ಥರ ಏನು ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ. ಗಿನ್ನಿಸ್ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದನ್ನ ಬಿಕಾಸ್ ನಮ್ಮ ಯೋಗ ಅಭ್ಯಾಸ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಸಣ್ಣವರಿಂದ ಮಾಡ್ತಿರ್ತಾರೆ, ಕೆಲವರು ವಿ ಹ್ಯಾವ್ as young as 4-year-old kids doing. We have as old as 76-77-year-old practicing. ಇಬ್ಬರೂ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ ಆವತ್ತಿನ ದಿನ. ಓಕೆ. ಸೊ ಒಂಥರ ಏನು ಹೇಳ್ತಾರೆ, ಮೆಜಾರಿಟಿ ಆಫ್ ಕೋರ್ಸ್ ಮಿಡ್ಲ್ ಯಂಗ್ಸ್ಟರ್ಸ್ ಆ್ಯಂಡ್ ಮಿಡ್ಲ್ ಏಜ್, ಬಟ್ ಈ ಥರನೂ ಇರ್ತಾರೆ ಬೇರೆ ಬೇರೆ ಎಲ್ಲ. ಎಷ್ಟು ವರ್ಷದಿಂದ ಪ್ಯಾಂಡಮಿಕ್ ಇಂದ ಶುರುವಾಗಿದ್ದು, ಅವಾಗಿಂದ ನಮಗೆ ತುಂಬ ಜನ ಕೇಳಿದ್ರು ಅಷ್ಟೇ, ಮಾಡ್ಲಿಕ್ಕಾಗಿರಲಿಲ್ಲ. ಅವ್ರು ಯಾವಾಗ
ಆನ್ಲೈನ್ ಹೋಗಿ ಶುರು ಮಾಡಿದ್ರಲ್ಲ ಯೋಗ ಹೇಳ್ಕೊಡ್ಲಿಕ್ಕೆ, ಅವಾಗ ನಾನೇ ಶಿಫ್ಟ್ ನೋಡಿದ್ದೀನಿ. ನನ್ನೊಬ್ಳಿಂದ ಅಲ್ಲ, ನಾವು ಕಲಿತಿದ್ರಲ್ಲ ಆನ್ಲೈನ್ ಕಲಿತಿದ್ದವರು ಫೋನ್, ಅವರು ಅವಾಗ ಒಂಥರ ಕಾಲನೇ ಬೇರೆ ಇತ್ತು. ಬಿಕಾಸ್ ಎಲ್ಲರೂ ಒಟ್ಟಿಗೆ ಇದ್ರು. ಕೆಲವರಿಗೆ ಖುಷಿ ಇಲ್ಲ ಬಿಕಾಸ್ ಜೊತೆದಿದ್ದಾರೆ ಅಂತ. ಬಟ್ ದೇರ್ ಗ್ರೋತ್ in 6 months to 1 year, that is the one inspiration that I actually, it gave me that ನನ್ನ ಹತ್ರ ಫೋನ್ಗಳಿರುತ್ತೆ, ಒಂದು ಫೋನ್ ಮಿಸ್ ಮಾಡಲಿಕ್ಕೆ ನನಗೆ, ಯಾಕೆಂದರೆ ನನಗೆ ಗೊತ್ತಿದೆ ಯಾವ ರೀತಿಯಿಂದ ಅವ್ರು ಫೋನ್ ಮಾಡ್ತಿರ್ತಾರೆ, ಏನು ಉದ್ದೇಶದಿಂದ, ಏನು ಮನಸ್ಥಿತಿ ಇರುತ್ತೆ. ಯೋಗ ಯಾವ ರೀತಿ ಅವರಿಗೆ ಇಟ್ಸ್ ಅ ಲೈಫ್ ಚೇಂಜಿಂಗ್ ಆ್ಯಕ್ಟಿವಿಟಿ, ಬೋತ್ ಹೆಲ್ತ್ ಆ್ಯಸ್ ಇನ್ ನಾಟ್ ಫಿಸಿಕಲ್ ಹೆಲ್ತ್, ಮೆಂಟಲ್, ಇಮೋಷನಲ್ ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್. ಐ ಕ್ಯಾನ್ ಸೇ ದಿಸ್ ಇಸ್ ಅ ಟೋಟಲ್ ಪ್ಯಾಕೇಜ್. ಸೊ ಇದು ಪ್ಯಾಂಡಮಿಕ್ ಟೈಮಿಂದ ಇನಿಷಿಯೇಟ್ ಆಯಿತು ಅಂತ. ಪ್ಯಾಂಡಮಿಕ್ ಟೈಮಿಂದ ಜಾಸ್ತಿ ಗೊತ್ತಾಯ್ತು. 2009ರಿಂದನೇ ಇತ್ತು ಅಕ್ಷರ್ ಯೋಗ, ನಮಗೆಲ್ಲ ಗೊತ್ತಿರೋದು. ನಾನು ಹೇಳ್ದೆ ಅಲ್ಲ, ನಾನು ಸಣ್ಣ ಆಗಬೇಕು ಅಂತ ಬಂದಿದ್ದಂತ. ಸೊ ಇಟ್ ವಾಸ್ ದೇರ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಬಟ್ ಈಗ ಎಲ್ಲರಿಗೂ ರೀಚ್ ಔಟ್ ಆಗಕ್ಕೆ ಈಸಿ ಆಯ್ತು. ವೆಲ್ಕಮ್ ಬ್ಯಾಕ್ ಗೆಳೆಯರೇ. ಸಂದರ್ಶನ ನಡೀತಾ ಇದೆ. ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತಾದಂತಹ ಒಂದು ವಿಶೇಷ ಸಂದರ್ಶನ. ನಮ್ಮೊಟ್ಟಿಗಿದ್ದಾರೆ ಸರ್ವಮಂಗಳರು ಹಾಗೂ ನಿತನ್ಯ. ಸಮಯ ಸರಿಯಾಗಿ 4:24:35 ಆಗಿದೆ. ಮ್ಯಾಮ್, ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಲ್ವಾ? ಇಂತಹ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ತಯಾರಿ ಅನ್ನೋದು ಒಂದು ಸಣ್ಣ ಕೆಲಸಕ್ಕೇನೆ ಬಹಳ ತಯಾರಿ ಅತ್ಯಗತ್ಯ. ಹಾಗಿದ್ದಾಗ ಇಂತಹ ದೊಡ್ಡ ಮಟ್ಟದ ಕಾರ್ಯಕ್ಕೆ ಯಾವ ರೀತಿಯಾದಂತಹ ತಯಾರಿ ಅಗತ್ಯ, ಯಾವ ರೀತಿಯಾಗಿ ತಯಾರಿ ನಡೆಯುತ್ತೆ, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಹಾಗೆ ಒಬ್ಬ ಯೋಗ ತರಬೇತುದಾರನಿಗೆ ಅವನ ಮನಸ್ಥಿತಿ ಆಗಿರ್ಬೋದು, ಮಾನಸಿಕ ಶಿಸ್ತು ಯಾವ ರೀತಿಯಾಗಿರ್ಬೇಕು ಅನ್ನೋದು ಕೂಡ ಒಂದಿಷ್ಟು ಮಾಹಿತಿನ ಹೇಳ್ತೀರಾ? ಎಸ್ ಮ್ಯಾಮ್. ಈಗ 12 ಆಸನಗಳಲ್ಲಿ ನಾವು ಆಸನಗಳನ್ನು ಹೋಲ್ಡ್ ಮಾಡೋಷ್ಟು ಈ ಆಸನಗಳು ಹೇಗೆ ಅಂತಂದರೆ ನಮಗೆ ಬೇಸಿಕ್ ಆಸನ ಅನಿಸುತ್ತೆ, ಬಟ್ ಅದನ್ನು ಅಷ್ಟು ಹೋಲ್ಡ್ ಮಾಡೋ ಅಂಥ ಕೆಪಾಸಿಟಿ ನಮಗೆ ದೇಹಕ್ಕೆ ಇರುತ್ತೆ. ಬಟ್ 3 ನಿಮಿಷ ಅಂತ ಕೇಳಿಸ್ಕೊಂಡ ತಕ್ಷಣವೇ ಅಲ್ಲಿಂದ ಹೊರಗಡೆ ಬರೋಣ ಅನಿಸುತ್ತೆ. ಸೊ ಯಾವಾಗ ನಾನು ಅದನ್ನು ಕ್ರಾಸ್ ಮಾಡಿ ಹೋಗ್ತೀನಲ್ಲ, ದ್ಯಾಟ್ ಆ್ಯಕ್ಚುಲಿ ಹೆಲ್ಪ್ಸ್ ಟು ಬಿಲ್ಡ್ ದಿಸ್ ಪವರ್ ಆಸ್ ವೆಲ್, ಮೆಂಟಲ್ ಪವರ್ ಆಸ್ ವೆಲ್. ಸೊ ಇದನ್ನು ನಾವು ಒಂದು 5-6 ತಿಂಗಳಿಂದ ನಾವು ಇದನ್ನು ಅಭ್ಯಾಸ ಮಾಡ್ತಿದ್ದೀವಿ. ಯಾವ ಥರ ಅಂತಂದರೆ, ನಾವು ಪ್ರಾಕ್ಟಿಷನರ್ಸ್ ಅಷ್ಟೇ ಅಲ್ಲ, ಈವನ್ ಇವಾಗ ನೀವು ಹೇಳಿದ್ರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಬೇರೆಯವರಾಗಲಿ, ಕಿಡ್ಸ್ ಎಜುಕೇಷನ್ ಲೈಕ್ ನರ್ಸಿಂಗ್ ಆಗಲಿ ಅಥವಾ ಸಣ್ಣವರಾಗಲಿ, ಆ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಯು ಸಿ ದಟ್ ಗ್ರೋತ್. ಅವ್ರು ಹೇಗೆ, ನಾನು ಫಸ್ಟ್ ದಿನ ಅವ್ರನ್ನ ಹೋಗಿ ಏನು ಥರ ನೋಡಿದ್ದೆ, ಈ 1 ತಿಂಗಳಾದ್ಮೇಲೆ ಅವ್ರನ್ನ ಏನನ್ನು ನೋಡ್ತಿದ್ದೀನಿ, ದೇ ಆರ್ ಟೋಟಲಿ ಡಿಫ್ರೆಂಟ್ ಪೀಪಲ್ ಆ್ಯಂಡ್ ದ್ಯಾಟ್ ನೀಡ್ಸ್ ಕಂಟಿನ್ಯೂಸ್ ಪ್ರಾಕ್ಟಿಸ್. ಸೊ ಇವಾಗ ನೀವು ತರಬೇತಿಯನ್ನ ಆನ್ಲೈನ್ ಅಲ್ಲಿ ಕೂಡ ಮಾಡಿದ್ದೀರಾ? ಹೌದು, ಆನ್ಲೈನ್, ಆಫ್ಲೈನ್ ಎರಡರಲ್ಲೂ ಮಾಡಿದೆ. ಸೊ ಅದರಲ್ಲಿ ನಿಮ್ಗೆ ಏನಾದ್ರು ಎಫೆಕ್ಟಿವ್ ಯಾವ ಮೀಡಿಯಾದಲ್ಲಿ ಅಂತ ಅನ್ಸುತ್ತಾ, ಅಥವಾ ಎರಡೂ ಒಂದೇ ರೀತಿಯಾಗಿ ತಗೊಳ್ಬಹುದು ಅಂತ ಹೇಳಿ? ಅದು ಯಾರು ಕಲಿತಿದಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಲಿಸ್ತಿರೋರ ಮೇಲೂ ಡಿಪೆಂಡ್ ಆಗುತ್ತೆ, ನೋ ಡೌಟ್. ಬಟ್ ಒಬ್ರಿಗೆ ಆಸಕ್ತಿ ಅಂತ ಬಂದಾಗ ಅವರು ಅವಾಗ ಫೋಕಸ್ ಆಗ್ಬಿಡ್ತಾರೆ. ಸೊ ಅದು ಆನ್ಲೈನ್ ಆಫ್ಲೈನ್ ಡಸ್ ನಾಟ್ ಮ್ಯಾಟರ್. ಕೆಲವೊಂದು ಆಸನಗಳಿಗೆ ಅಂದ್ರೆ ಆನ್ಲೈನ್ ನಲ್ಲಿ ಸರಿಯಾಗಿ ಮಾಡುವಂತಹ ಅವಕಾಶಗಳು ದೊರೆಯುತ್ತಾ? ಅಂದ್ರೆ ಕೆಲವೊಂದು ಈ ರೀತಿಯಾಗಿ ಉಶ್ವಾಸ ನಿಶ್ವಾಸಗಳಾಗಿರ್ಬೋದು ಅಥವಾ ಆಸನಗಳಲ್ಲಿ ಮಾಡುವಂಥದ್ದಾಗಿರ್ಬೋದು, ಅದು ಹೇಗೆ ತೆಗೆದುಕೊಳ್ತಾರೆ ಲರ್ನರ್ಸ್? ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ, ಬಿಕಾಸ್ ಹೇಳ್ಕೊಡೋದ್ರಲ್ಲಿ ದೆರ್ ಇಸ್ ನೋ ಪ್ರಾಬ್ಲಮ್. ಕೆಲವರಿಗೆ ಗ್ರಹಣ ಶಕ್ತಿ ಕಡಿಮೆ ಇರುತ್ತೆ. ನಾನು ಬಲ್ಗಡೆ ಅಂತ ಹೇಳ್ತಿರ್ತೀನಿ, ಅವ್ರು ಎಡಗಡೆ ಹೋಗ್ತಾರೆ. ಆವಾಗ ಜೊತೆಯಲ್ಲೇ ಇದ್ದಾಗ ತುಂಬ ಈಸಿ, ಹೌದು, ಹೋಗ್ಬಿಟ್ಟು ಈ ಕೈ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಅದು ಟೈಮ್ ಜಾಸ್ತಿ ತಗೊಳುತ್ತೆ ಇವಾಗ. ಬಟ್ ಕೆಲವರು ಎಷ್ಟು ಬೇಗ ಕ್ಯಾಚ್ ಮಾಡಿಬಿಡ್ತಾರೆ ಏನು ಹೇಳಿದ್ದೆ ಅಂತ. ಆವಾಗ ಎರಡರಲ್ಲೂ ಏನು ಇದಿರಲ್ಲ, ವ್ಯತ್ಯಾಸ ಇರಲ್ಲ. ಬಟ್ ಸೊ ಇನ್ನು ಈ ಕಾರ್ಯಕ್ರಮದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ, ನಿತನ್ಯ ಅವ್ರು ಹೇಳ್ಬೋದಾ? ಇವಾಗ ಈ ಕಾರ್ಯಕ್ರಮದಲ್ಲಿ ನಮಗೆ 80 ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾ ಇದ್ದಾರೆ. ಸೊ 80 ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾ ಇದ್ದಾರೆ. ನಮ್ದು ಹೇಗೆ ಅಂತಂದರೆ, ಈ ಕಾರ್ಯಕ್ರಮದಲ್ಲಿ ನಮಗೆ 90% ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ ಅವ್ರಿಗೆ ನಾವು ಅಕ್ಷರ ಯೋಗ ಕೇಂದ್ರ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ದೀವಿ. ಸೊ ಒಂದು ಉದ್ದೇಶದಿಂದ ಏನಂತಂದರೆ, ಇದು ಒಂದು ಫೆಸ್ಟಿವಲ್ ಇದ್ದ ಹಾಗೆ, ಹಬ್ಬ ಇರೋ ಥರ ಯೋಗ ಮಾಡೋರಿಗೆ ಎಲ್ಲರಿಗೂ. ಸೊ ನಮ್ಮದು ಉದ್ದೇಶ ಏನಕ್ಕೆ ನಾವು 90% ನಾವು ನಮ್ಮ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ದೀವಿ ಅಂದರೆ, ಆದಷ್ಟು ಜನ ಈ ಹಬ್ಬದಲ್ಲಿ ಭಾಗವಹಿಸಿ ಅದರದ್ದು ಲಾಭನ ತಿಳ್ಕೊಳ್ಳಿ. ಯೋಗದ್ರ ಬಗ್ಗೆ ಎಷ್ಟು ನಾವು ಪ್ರಚಾರ ಮಾಡ್ತೀವಿ, ಎಷ್ಟು ಜನ ತಿಳಿಸ್ತೀವಿ. ಸೊ ಇವಾಗ ಇಂಡಿವಿಜುವಲ್ ಅವ್ರಿಗೆ ಆಸಕ್ತಿ ಬರಬೇಕು ಅಂತಂದರೆ ಅವರಿಗೆ ಅಲ್ಲಿ ತನಕ ನಾವು ಹೋಗ್ಬಿಟ್ಟು ಮುಟ್ಟಬೇಕು ಅವ್ರಿಗೆ. ಹೌದು. ಸೊ ಅದ್ರ ಸಲುವಾಗಿ ನಾವು ಯಾವ ಥರ ಏನೇನು ಮಾಡ್ಬೋದು ಅದನ್ನೆಲ್ಲ ನಾವು ಮಾಡಿ, ಸೊ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಾಕ್ಟರ್ಸ್ಗಳಿಗಾಗಿರ್ಬೋದು, ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು, ಸೊ ಸಾಮಾನ್ಯ ಜನಕ್ಕಾಗಿರ್ಬೋದು, ಸೊ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ ನಾವು ಈ ಪರ್ಟಿಕ್ಯುಲರ್
ಪ್ರೋಗ್ರಾಮಲ್ಲಿ ಬಂದು ಭಾಗವಹಿಸಿದೆ. ಅಂದ್ರೆ ಬೇರೆ ತರಬೇತುದಾರರಲ್ಲದೆ ಬೇರೆ ಬೇರೆ ಸಂಸ್ಥೆಗಳು ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ರಾಷ್ಟ್ರಗಳು ಬರ್ತಾ ಇದಾವೆ. ಹೌದು, ನಮ್ಮ ಜೊತೆ ಬೇರೆ ಬೇರೆ ದೇಶಗಳಿಂದ ಯಾರ್ಯಾರು ನಮ್ಮ ಗುರುಗಳನ್ನ ಅವರು ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಸೊ ಅಲ್ಲಿಂದ ಕೂಡ ಆಮೇಲೆ ಬೇರೆ ಯಾರ್ಯಾರು ಪ್ರಾಕ್ಟೀಸಿಂಗ್ ಮಾಡ್ತಾ ಇದಾರಲ್ಲ ಯೋಗ ಕೂಡ, ಸೊ ಅವರೆಲ್ಲರೂ ಸೇರಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಬರೀ ಒಂದ್ ದಿವಸ ಪ್ರೋಗ್ರಾಮಿಗೆ ಅವ್ರು ಇಲ್ಲಿಗೆ ಬರ್ತಾ ಇರೋದು. ಇದು ಯಾವ ತರ ಹಬ್ಬ ಅಂದ್ರೆ ನಾವು ಎಷ್ಟು ವರ್ಷಗಳಿಂದ ಅಭ್ಯಾಸ ಮಾಡ್ತಿದ್ದೀವರ ಎಲ್ಲ ಆ ಕಡೆ ಈ ಕಡೆ ಹೋಗಿರ್ತಾರೆ. ಸೊ ಇದು ಒಂಥರ ಲಿಟ್ರಲಿ ಹಬ್ಬ ತರ. ಸೊ ಎವ್ರಿಬಡಿ ವಿಲ್ ಗೆಟ್ ಟುಗೆದರ್ ಟು ಸೆಲೆಬ್ರೇಟ್ ದಿಸ್. ಖಂಡಿತ ಹೌದು. ಅಂದರೆ ಈಗ ನಾವು ತಿಳಿದ್ಪಟ್ವಿ, ದುಬೈ, ಮಲೇಷ್ಯಾ, ಹಾಂಗ್ಕಾಂಗ್, ಅಮೇರಿಕಾ, ಬ್ರಿಟನ್ನು, ತೈವಾನ್ ಮತ್ತು ಜಪಾನ್, ಸಿಂಗಪುರ್ ಹೀಗೆ ಮುಂತಾದ ದೇಶದ ಪ್ರತಿನಿಧಿಗಳು ಈ ಮಹತ್ವಪೂರ್ಣಂಥ ಯೋಗ ಕಾರ್ಯಕ್ರಮದಲ್ಲಿ, ಉತ್ಸವ ಅಂತ ಹೇಳ್ಬೋದು, ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ದಿನಾಚರಣೆಯ ಪೂರ್ವ ಭಾಗವಾಗಿ ಅಕ್ಷರ ಕೇಂದ್ರದ ಪ್ರಿಪರೇಷನ್ಸ್ ಅಂದರೆ ಎಲ್ಲಿಂದ ಶುರುವಾಗಿತ್ತು ಅಂದರೆ ಏಪ್ರಿಲ್ ತಿಂಗಳಿಂದ ಅಂತ ಹೇಳಿದ್ರಿ, ಅಥವಾ ಸುಮಾರು ವರ್ಷಗಳಿಂದನೇ ಪ್ರಿಪರೇಷನ್ ಶುರು ಆಗಿದೆಯೋ ಹೇಗೆ? ಯಾಕೆಂದರೆ ಸಣ್ಣ ಪುಟ್ಟದಲ್ಲ, ಇದನ್ನ ತಯಾರಿ ಬಗ್ಗೆನೇ ನಾನು ಬಹಳಷ್ಟು ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಒಂದು ಮನೆಯಲ್ಲಿ ಫಂಕ್ಷನ್ ಮಾಡಬೇಕು, ಒಂದು ಯಾವುದೋ ಇವೆಂಟ್ ಅಂತಂದರೆ ಅದಕ್ಕೆ ತಯಾರಿ ಬಹಳ ಅತ್ಯಗತ್ಯ. ಈ ವರ್ಷ ಜಾನ್ವರಿ ಫೆಬ್ರವರಿಯಿಂದ ಫುಲ್ ಫ್ಲೆಡ್ಜ್ಡ್ ಹೋಗಬೇಕು ಅಂತ ತಯಾರಿ ಶುರು ಮಾಡ್ಕೊಂಡಿದ್ದೇವೆ. ನಮ್ಮೊಟ್ಟಿಗೆ ಇದ್ದಾರೆ ಸರ್ವಮಂಗಳ ಅವರು ಹಾಗೆ ನಿತನ್ಯಾ ಪವಾರ್ ಅವರು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ 12 ಯೋಗಾಸನಗಳ ಗಿನ್ನಿಸ್ ವಿಶ್ವ ದಾಖಲೆಯ ನಿರ್ಮಾಣಕ್ಕೆ ಅಧಿಕೃತವಾದಂತಹ ಪ್ರಯತ್ನ ನಡೀತಾ ಇದೆ. ಅದರ ಬಗ್ಗೆ ಕೆಲವೊಂದು ಮಾತುಕತೆ ನಡೀತಾ ಇತ್ತು. ಸರ್ವಮಂಗಳ ಅವರೇ, ಭಾರತೀಯ ಯೋಗ ಪರಂಪರೆಯನ್ನ ಹೊಸದಾಗಿ ಶಕ್ತಿಶಾಲಿಯಾದ ರೀತಿಯಲ್ಲಿ ಜಾಗತಿಕ ವೇದಿಕೆಗೆ ತಲುಪಿಸುವಂತಹ ವಿಶಿಷ್ಟ ಅವಕಾಶ ಇದು ಅಂತ ನೀವು ಭಾವಿಸ್ತೀರಾ? ಹೌದು, ಇದರಿಂದ ಪೂರ ವಿಶ್ವಕ್ಕೆ ರೀಚ್ ಆಗೋ ಅಂತ ಇದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೀವು ಆ್ಯಕ್ಚುಲಿ ಕೇಳಿದ್ರಿ ಯಾವಾಗಿಂದ ಶುರು ಮಾಡಿದ್ದೀವಿ ಅಂತ. ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಇವರು ಸ್ಟೂಡೆಂಟ್ಸ್ ಆಗಿರಬಹುದು, ಅಥವಾ CSF ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಅಂಗವಿಕಲರಾಗಿರಬಹುದು, ಇಷ್ಟಲ್ದಲೇ ಅವರು ಮತ್ತು ಅವ್ರಿಗೆ ಗೊತ್ತಿರೋರು ಅಷ್ಟು ಜನ ಅಲ್ದಲೇ ನಾವು ಬೇರೆ ದೇಶದಿಂದ ಯಾರು ಇದಾಗಿದ್ದಾರಲ್ಲ ಅಲ್ಲಿಂದ ಎಲ್ಲರಿಗೂ ತರಬೇತಿ ಶುರುವಾಗಿ ಇಟ್ ಈಸ್ ರೀಚಿಂಗ್ ಔಟ್ ಟು ದ ಹೋಲ್ ವರ್ಲ್ಡ್. ದಟ್ ಈಸ್ ದ ಮೇನ್ ಆರೋಗ್ಯ. ಎಸ್, ಆರೋಗ್ಯ ನಮ್ಮಿಂದ ಎಲ್ಲರಿಗೂ ಹೋಗಲಿ ಅನ್ನೋ ಒಂದು ಮೇನ್. ಇದಾಗಲೇ 9 ಆಸನಗಳು ಅಂದರೆ ಈಗ ಹಲಾಸನ, ಚಕ್ರಾಸನ, ವಸಿಷ್ಠಾಸನ, ನಟರಾಜಾಸನ, ಕೌಂಡಿನ್ಯಾಸನ, ಅದು ನಾನೆಲ್ಲ ತಿಳ್ಕೊಂಡೆ. ಯಾಕೆಂದ್ರೆ 9 ಇದು ಗಿನ್ನಿಸ್ ದಾಖಲೆ. ಅಷ್ಟೊಂದು ಆಸನಗಳ ಬಗ್ಗೆ ಮಾಡುವಂಥದ್ದು ಸುಲಭ ಮಾತಲ್ಲ. ಸೊ ಈ ರೀತಿ 9 ಆಸನಗಳ ಬಗ್ಗೆ, ಧನುರಾಸನ ಆಗಿರ್ಬೋದು, ಸೂರ್ಯ ನಮಸ್ಕಾರ ಆಗಿರ್ಬೋದು, ಇವೆಲ್ಲ ಆಸನಗಳಿಗೆ ಒದಗಿದೆ. ಹಾಗೆ ಈಗ ಮಾಡುವಂಥ 12 ಆಸನಗಳು ಯಾವುದು? ಓಕೆ, ಒಂದು ಅಧೋಮುಖ ಶ್ವನಾಸನ, ಭದ್ರಾಸನ, 12 ಆಸನಗಳು ಮರ್ಮೇಡ್ ಪೋಸ್ ಅಂತ. ಓಕೆ, ಈ 12 ಆಸನಗಳಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ತಯಾರಿ ನಡೆದಿತ್ತ ಅಥವಾ ಹೇಗೆ? ತಯಾರಿ ನಡೆದಿದ್ದು 12 ಆಸನಕ್ಕೆ ಆಗಿರಬಹುದು, ಆದರೆ ಅದ್ರ ಜೊತೆ ಏನೇನು ವಾರ್ಮ್ ಅಪ್ ಅಂತ ಏನು ಹೇಳ್ತೀವಿ, ಸೊ ಆ ಥರ ಮಾಡಿಬಿಟ್ಟು ಇದ್ರ ಜೊತೆಗೆ ಈ ಆಸನಗಳನ್ನ ನೋಡಿ, ನೀವು ನೋಡ್ತಾ ಇದ್ದರೆ ಬ್ರಿಡ್ಜ್ ಪೋಸ್ ಆಗಿರಲಿ, ಅಥವಾ ಸರ್ವಾಂಗಾಸನ ಆಗಿರಲಿ, ಅಥವಾ ಶಲಭಾಸನ ಆಗಿರಲಿ, ಅಥವಾ ವಾರಿಯರ್ ಪೋಸ್ ಅಂತ ಎಲ್ಲ ಇದೆ. ಈ 12 ಆಸನ ನೋಡಿದ್ರೆ ನೀವು ಬೇಸಿಕಲಿ ನಿಮ್ಮ ಬ್ಯಾಕ್ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. ಇಫ್ ಇಟ್ ಇಸ್ ನಾಟ್ ಸ್ಟ್ರಾಂಗ್, ಇಟ್ ವಿಲ್ ಬಿಕಮ್ ಸ್ಟ್ರಾಂಗ್. ಯುವರ್ core has to be strong, your shoulder has to be strong, your legs has to be strong. And when you have to hold for 3 minutes, this will automatically become strong. So this is working overall on everything. ದೇಹ ಅಲ್ಲದೆ ಮನಸ್ಸಿನ ನಿಗ್ರಹ ಕೂಡ ಆಗುತ್ತೆ. ಇದು ಒಂಥರ ಬಹಳ ದೊಡ್ಡ ಯತ್ನ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದನ್ನ ಯಶಸ್ವಿ ಆಗೋದಕ್ಕೆ ಸವಾಲುಗಳಿಗೆ ಆಲ್ರೆಡಿ ನಿಮಗೆ ಬಂದು ಹೋಗಿರುತ್ತೆ. ಅಂತ ಸವಾಲುಗಳು ಯಾವುದು ಎದುರಿಸಿದ್ದೀರಾ ಮೇಡಮ್? ಎದುರಿಸ್ತಾ ಇದ್ದೀರಾ ಈಗ ಇನ್ನೇನು 2 ದಿವಸದಲ್ಲಿ? ಆ್ಯಕ್ಚುಲಿ ತಯಾರಿ ನಡೀತಾ ಇದೆ ತುಂಬ ದಿನದಿಂದನೇ ಈ ಅಭ್ಯಾಸ ಮಾಡಲಿಕ್ಕೆ. ಬಿಕಾಸ್ 3 ನಿಮಿಷ ಅಭ್ಯಾಸ ಮಾಡೋದು ಈಸಿ ಅಲ್ಲ, ಫಿಸಿಕಲಿ ಅಥವಾ ಮೆಂಟಲಿ ಬೋತ್. ಸೊ ಚಾಲೆಂಜಸ್ ಏನಂತಂದರೆ ಅವ್ರಿಗೆ ಅನಿಸುತ್ತೆ ಮಾರನೇ ದಿನ ನಾನು ಬರಬೇಕಾಗಲ್ಲ. ಬಟ್ ಅವ್ರಿಗೆ ಗೊತ್ತಾಗುತ್ತೆ ಒಂದು ಇಂಪಾರ್ಟೆಂಟ್ ಅಥವಾ ಒಂದು ವೆರಿ ಪಾಯಿಂಟ್ ಇನ್ ಯೋಗ ಇಸ್, ಯಾರೂ ಏನು ಹೇಳೋದು ಬೇಕಿಲ್ಲ, ನಾನು ಮಾಡ್ತಿದ್ದೀನಿ, ನನಗೆ ಗೊತ್ತಾಗುತ್ತೆ ನನಗೆ ಏನು ಚೇಂಜಸ್ ಆಗ್ತಿದೆ ಅಂತ. ಸೊ ಅವ್ರಿಗೆ ಗೊತ್ತಾಗ್ತಿದೆ ನಾನು ಮುಂಚೆ ಹೇಗಿದ್ದೆ, ಈಗ ಹೇಗೆ ನಡೀತಾ ಇದೆ ಅನ್ನೋದು ಒಂದು ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ದೇ ಆರ್ ಇನ್ನೂ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ ಬರಲಿಕ್ಕೆ. ಇದು
ಪಾರ್ಟಿಸಿಪೇಟ್ ಮಾಡುವಂಥವ್ರ ಅಥವಾ ಯೋಗ ಆಸನ ಮಾಡುವಂಥ ಅವರ ಪರವಾದ ಒಂದು ಸವಾಲು ಅಂತ ಸ್ವೀಕರಿಸ್ಬೋದು. ಅಂದರೆ ನೀವು ಆರ್ಗನೈಸಿಂಗ್ ಮಾಡುವಂಥದ್ರಲ್ಲಿ ಯಾವ ರೀತಿಯಾದ ಸವಾಲುಗಳು ನೀವು ಇದೆ ಅಂತ ಹೇಳ್ತೀವಿ? ಹೌದು, ಇವಾಗ ಬಿಕಾಸ್ ಇವಾಗ 2,500 ಜನ 3,000 ಜನ ಒಟ್ಟಿಗೆ ಸೇರಿಸೋದು ಇದು ಟೈಮ್ ಆಲ್ಸೋ. ಎಷ್ಟು ಶಿಸ್ತಿಂದ ಬರ್ತಾರೆ ಅಷ್ಟು ಬೇಗ ಕೆಲಸ ಆಗುತ್ತೆ ಅಥವಾ ಆಸನ ಆಗುತ್ತೆ ಅಥವಾ ಒಂದು ಪ್ರೋಗ್ರಾಮ್ನ ನೀವು ಮಾಡ್ಬೋದು. ಒಂದು ಶಿಸ್ತು, ಒಂದು ಆಸಕ್ತಿ ಮತ್ತು ಅದರಿಂದ ಪ್ರಭಾವ. ಸೊ ಇದು ಮೂರಿಂದನೂ ಇದು ನಿತನ್ಯ ಅವರು ಇನ್ನೂ ಜಾಸ್ತಿ ಹೇಳ್ತಾರೆ. ಬಿಕಾಸ್ ಸೊ 2,500 ಜನ ಕೂಡ್ತಾ ಇದ್ದಾರೆ ಅಂದರೆ ನಂಬರು ದೊಡ್ಡದ ಚಿಕ್ಕದ ಅನ್ನೋದಕ್ಕಿಂತ ಯಾವ ಥರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ಕೇಳಿರ್ಬೋದು. ತುಂಬ ಸಾರಿ ಕಾರ್ಯಕ್ರಮಗಳಲ್ಲಿ 10,000 ಜನನೂ ಸೇರಿರ್ತಾರೆ. ಸೊ ಆ ಥರ ಸೇರಿಸೋದು ತುಂಬ ಸುಲಭ. ಆದರೆ ಇದರಲ್ಲಿ ಅವ್ರಿಗೆ ಮುಂಚೆನೇ ನಾವು ಅಭ್ಯಾಸ ಮಾಡಿಸಿ ಅವ್ರಿಗೆ ಇಂಟ್ರೆಸ್ಟ್ ತರಿಸಿ, ಸೊ ನಾವು ಇಲ್ಲಿ ಯಾವ ಥರ ನಾವು ಫೋಕಸ್ ಮಾಡಿದ್ದೀವಿ ಅಂದರೆ ಜನಗಳು ಯಾರು ಈ ಯೋಗಾಸನದಲ್ಲಿ ಅಷ್ಟೊಂದು ತಿಳುವಳಿಕೆ ಇಲ್ಲ, ಅವ್ರಿಗೆ ನಾವು ತಿಳಿಸಿ ಅಂಥವ್ರನ್ನ ನಾವು ಟ್ರೈನ್ ಮಾಡಿ ತರ್ತಾ ಇರೋದು. ಹೌದು, 2,500 ಜನ ನಾವು ಏನು ತರ್ತಾ ಇದ್ದೀವಿ ಅದರಲ್ಲಿ ಪ್ರತಿ ಸಾನು ಪ್ರಾಕ್ಟೀಸ್ ಮಾಡ್ತಿರೋರು ಮಾತ್ರ ಅಂತ ಅಲ್ಲ, ಯಾರು ಮಾಡ್ತಾ ಇಲ್ಲ ಅಂಥವ್ರನ್ನ ನಾವು ಹೊಸದವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷನೂ ನಮ್ಮ ಕಡೆಯಿಂದ ಯಾವ ಥರ ಒಂದು ಎಫರ್ಟ್ ಇರುತ್ತೆ ಅಂದರೆ ಮಾಡ್ತಿರೋರ ಜೊತೆಗೆ ಯಾರ ಅಭ್ಯಾಸಗಳನ್ನ ಇನ್ನೂ ಹೊಸಬ್ರನ್ನ ನಾವು ಯೋಗದ್ರ ಬಗ್ಗೆ ತಿಳಿಸಿ ಅದರಿಂದ ಯಾವ ಥರ ಅವರಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ಮಾಡಿ ತಿಳುವಳಿಕೆ ಕೊಟ್ಟು ಅದರದಲ್ಲಿ ಅಭ್ಯಾಸ ಮಾಡಿಸಿ ಅಂಥವ್ರನ್ನ ನಾವು ತರಿಸೋದಿದೆಯಲ್ಲ, ತುಂಬಾ ಚಾಲೆಂಜಿಂಗ್ ಅದು ಆಕ್ಚುಲಿ. ಹೌದು ಹೌದು. ಸೊ ಇವಾಗ ನಾವು ಮಕ್ಕಳನ್ನ ಸ್ಪೆಷಲಿ ಮಕ್ಕಳದು ಇವಾಗ ಎಲ್ಲ ಹೇಗಿರುತ್ತೆ ಅಂದ್ರೆ ಆಟ ಆಡೋದಕ್ಕೆ ಬನ್ನಿ ಅಂದ್ರೆ ತುಂಬಾ ಬೇಗ ಬಂದ್ಬಿಡ್ತಾರೆ. ಈ ತರದ್ದು ಇದೆಲ್ಲ ಕಾನ್ಸಂಟ್ರೇಷನ್ ರಿಲೇಟೆಡ್, ನಿಮ್ಗೆ ಮೆಂಟಲಿ ಆಗ್ಲಿ, ಸೊ ಯಾವ ತರ ಶಾಂತವಾಗಿರೋದಾಗ್ಲಿ, ಸೊ ಇದು ಶಾಂತಿ ಜಾಸ್ತಿ ಬೇಕು ನಮ್ಗೆ ಯೋಗದ್ರಲ್ಲಿ. ಸೊ ಅದು ಮಕ್ಕಳಲ್ಲಿ ನಾವು ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಅದನ್ನ ನಾವು ಫೋಕಸ್ ಮಾಡಿ ಮಾಡೋದು 2,500 ಅನ್ನೋದು ಈಸ್ ಈಕ್ವಲ್ ಟು 20,000. ಖಂಡಿತ ಅದೊಂದು ಮೋಸ್ಟ್ ಚಾಲೆಂಜಿಂಗ್. ಮನೆಯಲ್ಲಿರೋ ಒಂದು ಮಗುನ ಹಿಡಿಯೋದಕ್ಕೆ ಎಷ್ಟು ಜನದ ಶ್ರಮ ಬೇಕಾಗ್ತಾ ಇರುತ್ತೆ. ಸೊ ಈ ರೀತಿಯಾದಂತಹ ಪರಿಶ್ರಮ ಎಲ್ಲದು ಚೆನ್ನಾಗಿ ನಡೀತಾ ಇದೆ. ಕೇಳುಗರೊಬ್ಬರು ಒಂದು ಸಂದೇಶವನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಯೋಗ ಅಭ್ಯಾಸ ಉತ್ತಮ ಎಂಬುದರಲ್ಲಿ ಸಂದೇಹನೇ ಇಲ್ಲ, ಆದರೆ ಇದರ ಅವಶ್ಯಕತೆ ಶ್ರಮಜೀವಿಗಳಿಗೆ ಬೇಕೇ ಎಂಬುದು ನನ್ನ ಪ್ರಶ್ನೆ ಅಂತ ಕೇಳ್ತಾ ಇದ್ದಾರೆ. ಒಂದು ಪ್ರಶ್ನೆ ಕೂಡ ಅವ್ರು ನಮ್ಗೆ ಕೇಳಿದ್ದಾರೆ, ಶ್ರಮಜೀವಿಗಳಿಗೆ ಇದು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಈಗ ಯಾಕೆಂದರೆ ಯೋಗ ಅನ್ನೋದು ಒಂದು ಫ್ಯಾಷನ್ ಆಗಿದೆ, ವ್ಯಾಪಾರಿ ಮನೋಭಾವನೆ ಆಗಿದೆ. ಸೊ ಈಗ ಏನಂದರೆ ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂದರೆ ಹೇಳ್ತಿ ಒಂದು ಐ ಕ್ಯಾಚಿ ಅದು. ಸೊ ಆ ಅಂಶನ ಇಟ್ಕೊಂಡು ನಾನು ಅಷ್ಟನ್ನು ಮಾಡಿ ಬಂದರೆ ಸಾಕು ಅಂಥೇಳಿ ಹೋಗೋರು ಬರ್ತಾರೆ ಅನ್ನುವಂಥ ಸಂದೇಶವನ್ನ, ಅಂದ್ರೆ ಆ ಒಂದು ಕ್ವಶನ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ಮೇಡಮ್? ಇವಾಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಿರೋದು ಯೋಗ ವಿಶ್ವಕ್ಕೆ ಗೊತ್ತಾಗ್ಲಿ ಅಂತ. ಈ 12 ಆಸನ ಮಾತ್ರ ಯೋಗ ಅಂತ ಅಲ್ಲ. ಹೌದು. ಈಗ ಅವ್ರು ಕೇಳ್ತಾ ಇರೋದು, ನಾನು ಶ್ರಮ ಮಾಡ್ತಿದ್ದೀನಿ, ಶ್ರಮ ಪಡ್ತಿದ್ದೀನಿ, ಅವ್ರಿಗೆ ಏನೂ ತೊಂದರೆ ಇಲ್ವಾ? ಸ್ಟ್ರೆಸ್ ಫಿಸಿಕಲ್ಲೂ ಬರುತ್ತೆ, ಮೆಂಟಲು ಇಮೋಷ್ನಲ್ ಬರುತ್ತೆ, ಮೆಂಟಲಲ್ಲಿ ಬರುತ್ತೆ, ಸ್ಪಿರಿಚುವಲ್ ಆಲ್ಸೋ. ಇವಾಗ ನರ್ಸಸ್ ಅಂತ ಕೇಳ್ತೀರಾ, ಅವರು ಶ್ರಮ ಪಡ್ತಾರಾ? ಎಲ್ಲರಿಗಿಂತ ಜಾಸ್ತಿ ಶ್ರಮ ಪಡ್ತಾರೆ ಅವರು. ಅವರಿಗೋಸ್ಕರ ಏನು ಮಾಡ್ತಿದ್ದಾರೆ? ಯೋಗದಿಂದ ಉಪಯೋಗ ಆಗುತ್ತೆ. ಹೇಗೆ ಉಪಯೋಗ ಆಗುತ್ತೆ? ತಾವೇ ಹೇಗೆ ಸ್ಟ್ರಾಂಗ್ ಹೋಗೋದು, ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್. ದಿನಾಗಲೂ ನೋಡ್ತಿರ್ತಾರೆ ಯಾರನ್ನು, ದೇ ಗೋ ಥ್ರೂ ಎವ್ರಿಥಿಂಗ್, ದೇ ಸಿ ಎವ್ರಿಥಿಂಗ್, ಬಟ್ what can they do to keep themselves sane? Yoga will help them to build that strength and mental health. ಅವ್ರಿಗೆ ದೇಹದ್ದು ಏನೇನು ಮಾಡಬೇಕು, ಯಾವ ಥರ ತುಂಬ ಚೆನ್ನಾಗಿ ಒಬ್ಬರನ್ನ ಮಾತಾಡ್ಬೋದು, ಅದು ಬೇರೆಯವ್ರಿಗೋಸ್ಕರ ಅವ್ರು ಮಾಡೋದನ್ನ ಕಲ್ತಿರ್ತಾರೆ, ತಮಗೋಸ್ಕರ ಮಾಡೋದನ್ನು ಕಲ್ತಿಲ್ಲ. ತಮಗೋಸ್ಕರ ಮಾಡೋದನ್ನು ಯೋಗ ಕಲಿಸ್ಕೊಡ್ರೆ, ಅದಕ್ಕೋಸ್ಕರ ಅದು ಶ್ರಮಜೀವಿಗಳಿಗೂ ಕೂಡ ಬೇಕು. ಬರೀ ಆಸನ ಅಷ್ಟೇ ಅಲ್ಲ, ಇದರಲ್ಲಿ ಪ್ರಾಣಾಯಾಮ ಇದೆ, ಮೆಡಿಟೇಷನ್ ಇದೆ. ಸೊ ಚಂದ್ರಶೇಖರ್ ಅವರು ಕುಮಾರ್ ಪಾರ್ಕಿಂದ ಈ ಸಂದೇಶವನ್ನು ಕಳಿಸಿದ್ರು. ಬಹುಶಃ ಅವರ ಸಂಶಯ ಬಗೆಹರಿತು ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಆಕಾಶವಾಣಿ, ಜೂನ್ 21 ಯೋಗ ದಿನದ ಶುಭಾಶಯಗಳು. ಅಕ್ಕಂದಿರೆ ಇಬ್ಬರಿಗೂ ನನ್ನ ಪ್ರಶ್ನೆ, ಯೋಗಾಸನ ಯಾವ ಸ್ಥಿತಿಯಲ್ಲಿ ಎಷ್ಟು ಸೆಕೆಂಡ್ ಅಥವಾ ಎಷ್ಟು ನಿಮಿಷ ಇರಬೇಕು ಅಥವಾ ಇರಬಹುದು ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಆಸನ ಅದು ನಮ್ಮ ಅಭ್ಯಾಸದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಶುರು ಮಾಡಿರೋರಿಗೆ ಯಾವಾಗಲೂ ಫಿಕ್ಸ್ಡ್ ಅಮೌಂಟ್ ಟೈಮ್ ಅಂತ ಏನೂ ಕೊಡೋಕ್ಕಾಗಲ್ಲ. ನಾವು ಎಷ್ಟು ದಿನ ಅಭ್ಯಾಸ ಮಾಡಿದ್ದೀವಿ, ಎಷ್ಟು ವರ್ಷ ಅಭ್ಯಾಸ ಮಾಡಿದ್ದೀವಿ, ಆಮೇಲೆ ನಿಮ್ಮ ಗೋಲ್ ಏನಿದೆ, ಈ ಯೋಗ ಕಲ್ತ್ಕೊಳ್ಳೋದ್ರಿಂದ ಏನು ಗೋಲ್ ಇದೆ, ಅದ್ರ ಮೇಲೆ ಗುರುಗಳ ಸಾನ್ನಿಧ್ಯದಿಂದ ಈ
ದಿಸ್ ವಿಲ್ ಕಮ್. ಓಕೆ. ಹಿಂದೆ ಕೇಳಿದ ಪ್ರಶ್ನೆ ಆನಂದ್ ಮೇಳೇನಹಳ್ಳಿ ಅರಸೀಕೆರೆ ತಾಲೂಕು ಅವರು ಕೇಳಿದ್ರು, ಎಷ್ಟು ನಿಮಿಷ ಇರಬೇಕು ಅನ್ನೋದು ಅಂತ ಒಂದು ಪ್ರಶ್ನೆನ ಕೇಳಿದ್ರು. ಹಾಗೆ ಮುಂದಿನ ಒಂದು ಪ್ರಶ್ನೆ ಅನ್ನೋದಕ್ಕಿಂತ ಏನು ಹೇಳ್ಬೋದು ಅಂತಂದರೆ, ಈ ಕ್ಷಣ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನಿಸುತ್ತೆ ಅಂತ ಭಾವಿಸ್ತೇನೆ. ಯಾಕೆಂದರೆ ಈ ವೇಳೆ ಭಾರತ ಜಗತ್ತಿಗೆ, ಪ್ರಪಂಚಕ್ಕೆ ಆಧ್ಯಾತ್ಮಿಕ ಒಂದು ದೃಷ್ಟಿನಲ್ಲಿ ಇದು ದಾರಿದೀಪ ಆಗಬಹುದಾ, ಈ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಈ ಇನಿಷಿಯೇಟಿವ್? ಹೌದು, ನಾನು ನಂದು ಇದನ್ನೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಹೇಳಿದೆ ಸಣ್ಣಗಾಕಕ್ಕೆ ಬಂದೆ ಅಂತ, ಬಟ್ ದಟ್ ವಾಸ್ ಸೋ ಸೂಪರ್ಫಿಷಿಯಲ್. ನನಗೆ ಅಭ್ಯಾಸ ಮಾಡಬೇಕಾದ್ರೆ ಏನು ಸಿಕ್ತು ಅದು ನನಗೆ ಗೊತ್ತು. ಸೊ ಎನಿಬಡಿ ಹೂ ಪ್ರಾಕ್ಟಿಸಸ್ ದೇನು, ನೀವು ಒಳ್ಳೇದೇ ಮಾಡಬೇಕು ಅನ್ಸ ಮಕ್ಕಳಿಗೆ. ಇವಾಗ ಔಷಧಿ ಕೊಡಬೇಕು ಅಂತೀರಾ, ಚಾಕ್ಲೇಟ್ ತೋರಿಸ್ಬಿಟ್ಟು ಔಷಧಿ ಕೊಡ್ತೀರಾ, ಬಟ್ ಅದು ಕೆಟ್ಟದು ಅಂತ ಹೇಳ್ತೀರಾ. ಸೊ ತೋರಿಸ್ತಾ ಇರ್ಬೋದು, ಒಂದು ಇರ್ಬೋದು, ಏನೋ ತೆಳ್ಳಗಾಗಕ್ಕೆ ಬನ್ನಿ ಯೋಗ ಮಾಡಿ ಅಂತ ಹೇಳಿರ್ಬೋದು, ಬಟ್ ಆ್ಯಕ್ಚುಲಿ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್ ಈಸ್ ಫಾರ್ ಯುವರ್ ಸ್ಪಿರಿಚುವಲ್ ಗ್ರೋತ್. ಖಂಡಿತ. ಕೇಳಿದ್ರೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಸರ್ವಮಂಗಳ ಹಾಗೂ ನಿತನ್ಯ ಅವರ ಜೊತೆಗೆ. ಕೇಳಿದರೆ ಇದು ಆಕಾಶವಾಣಿ ಬೆಂಗಳೂರು 101.3 FM ಸಂದರ್ಶನ ನಡೀತಾ ಇದೆ. ಯೋಗ ದಿನದ ಕುರಿತಾಗಿ ಸಂದರ್ಶನದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸರ್ವಮಂಗಳ ಅವರು ಹಾಗೆ ನಿತನ್ಯ ಪವಾರ್ ಅವರು. ಸಮಯ ಸರಿಯಾಗಿ 4:48 ಮಾತಾಡ್ತಾ ಸಮಯ ಹೋಗಿದ್ದು ಗೊತ್ತಾಗಿಲ್ಲ ಮೇಡಮ್. ಅಂದರೆ ಬಹಳಷ್ಟು ವಿಷಯಗಳು ನೀವು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ಒಂದು ಮಾತು ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮದ ಮೂಲಕ ಈ ಅಂತಾರಾಷ್ಟ್ರೀಯ ಯೋಗ ದಿನ 2025 ಏನು ನಡೀತಾ ಇದೆ, ಈ ಅವತ್ತಿನ ದಿನದ ಪರವಾಗಿ ಅಂತನಾರು ಹೇಳ್ಬೋದು, ಅಥವಾ ಈ ಕ್ರಿಯಾ ಮೂಲಕ ಜಗತ್ತಿಗೆ ನೀಡುವಂತಹ ಒಂದು ಶಕ್ತಿಯುತ ಸಂದೇಶ ಅಂತಂದರೆ ಏನಾಗುತ್ತೆ? ಏನು ಹೇಳ್ತೀರಾ, ಏನು ಹೇಳಕ್ಕೆ ಬಯಸ್ತೀರಾ ನೀವು? ಈ ಹೋಲ್ ಪ್ರೋಗ್ರಾಮ್ ಕಾರ್ಯಕ್ರಮ ಏನಿದೆ ಅಲ್ಲ, ಈ ಆಸನ ಹೇಳ್ಕೊಡೋದ್ರಿಂದ ಹಿಡ್ದು ಈ ಫುಲ್ ಹೋಲ್ ಕಾರ್ಯಕ್ರಮ ಮಾಡೋದ್ರಿಂದ 3 ಮೇನ್ ಅಡ್ವಾಂಟೇಜಸ್ ಅಂತ ನಾನು ಹೇಳ್ತೇನೆ. ಒಂದು ದೇಹದ ಆರೋಗ್ಯ, ಇನ್ನೊಂದು ಮಾನಸಿಕ ದೃಢತೆ ಮತ್ತು ಶಾಂತಿ. ದಿಸ್ ಇಸ್ ದ 3 ಮೇನ್ ಥಿಂಗ್ಸ್. ಇದು ಆಸನ ಮಾಡೋರಿಗೆ, ಆಸ್ ಅ ಕಾರ್ಯಕ್ರಮ ಮಾಡೋರಿಗೆ, ಇದು ಜೊತೆಗೆ ಸ್ಕಿಲ್ ಸೆಟ್ಸ್. ಬಿಕಾಸ್ ನೀವು ಹೇಳಿದ್ರಲ್ಲ, ತುಂಬ ವರ್ಷದಿಂದ ಮಾಡ್ತಾ ಇರಬೇಕು, ನೀವು ಎಷ್ಟೊಂದು ಪ್ಲ್ಯಾನಿಂಗಿಂದ ಮಾಡಿರ್ಬೋದು, ಅದಕ್ಕೆ ಇವತ್ತು ಥರ ಮಾಡ್ತಿದ್ದೀನಿ ಅಂತ. ಬಟ್ ಈ ಯೋಗ ಮಾಡೋದ್ರಿಂದ ನನಗನ್ಸುತ್ತೆ ಇಟ್ ವಿಲ್ ಗಿವ್ ಯು ಸೋ ಮಚ್ ಆಫ್ ಸ್ಕಿಲ್ ಸೆಟ್ ಆ್ಯಂಡ್ ಮೈಂಡ್ ಪವರ್ ದಟ್ ಕ್ಯಾನ್ ಎಕ್ಸಿಕ್ಯೂಟ್ ಇನ್ ಸಚ್ ಅ ವೇ ದಟ್ ಯು ಕ್ಯಾನ್ ಡೂ ದಟ್ ಇಫೆಕ್ಟಿವ್ಲಿ. ಸೊ ಹಾಗಾಗಿ ನಮಗೆ 1 ವರ್ಷ, ನಾನು ಹೇಳಿದೆ 1 ವರ್ಷ ತಗೊಳ್ಳೋದು ನಮಗೆ ಮೇ ಬಿ ಕಡಿಮೆ ಸಮಯದಲ್ಲಿ ಆಗ್ಬೋದು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಮ್ಮ ಕೇಳುಗ ಮಿತ್ರರು ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವತ್ತಿನ ಸಂದರ್ಶನ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಲ್ ದ ಬೆಸ್ಟ್ ವರ್ಲ್ಡ್ ರೆಕಾರ್ಡ್ಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದವರು ಪುಷ್ಪಾ ಶಾನ್ಭೋಗ್ರ ಗದಗ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು. ಓಕೆ. ಹಾಗೆ ಇನ್ನೊಬ್ಬರು ಸಂದೇಶ ಏನಂತಂದರೆ, ಚಿನ್ಮಯ್ ಬ್ಯಾನರ್ಜಿ ಹೊಸಪೇಟೆ ಅವರಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಯೋಗ ಮಾಡೋದಕ್ಕೆ ಪರ್ಟಿಕ್ಯುಲರ್ ಸಮಯ ಅಂತ ಇದೆಯಾ, ಅಥವಾ ಯಾವ ರೀತಿ ಪ್ರಿಪರೇಷನ್ ಇರಬೇಕು? ನಾರ್ಮಲ್ ನಾವು ಮನೆಯಲ್ಲೇ ಮಾಡಬೇಕು ಅಂತಂದರೆ ಒಂದು ಮುಖ್ಯವಾದ ವಿಷಯ ಅಂದರೆ ನಿಮ್ಮದು ಹೊಟ್ಟೆ ಖಾಲಿ ಇಟ್ಕೊಂಡಿರಬೇಕು. ಆವಾಗ ನಿಮ್ಮ ಯೋಗ ಆಸನಗಳನ್ನ ಮಾಡೋದ್ರಲ್ಲಿ ಅದು ನಿಮಗೆ ಒಳ್ಳೆಯದು, ಉಪಯೋಗ, ಆರೋಗ್ಯನೂ ಆಗುತ್ತೆ, ಏನು ಸೈಡ್ ಎಫೆಕ್ಟ್ಸ್ ಏನಾಗಲ್ಲ. ಆವಾಗ ನೀವು ಬೆಳಿಗ್ಗೆನೇ ಮಾಡಬೇಕು ಅನ್ನೋ ಒಂದೊಂದಕ್ಕೆ ಹೊಟ್ಟೆ ಖಾಲಿ ಇದ್ದರೆ ದೆನ್ ಯು ಕ್ಯಾನ್ ಡೂ ಮಾರ್ನಿಂಗ್ ಆರ್ ಈವ್ನಿಂಗ್. ಓಕೆ. ಅದಕ್ಕೆ ಯಾವುದೇ ಸಮಯದ ನಿರ್ಬಂಧ ಇರಲ್ಲ, ಪೀಸ್ಫುಲ್ ಅಂದರೆ ಪೀಸ್ ಆಫ್ ಮೈಂಡ್, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಲಿಕ್ಕೆ. ಓಕೆ. ನೀವು ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಿಲ್ಲ, ರೆಗ್ಯುಲರ್ ಆಸನ ಮಾಡಲಿಕ್ಕೆ ಹೊಟ್ಟೆ ಖಾಲಿ ಇದ್ದ ಸಮಯ ಓಕೆ ಬೆಸ್ಟ್. ಸೊ ಬಹಳ ಬೆಸ್ಟ್ ಅಂತ ಹೇಳ್ತೀರಾ. ಯೋಗ ಅನ್ನೋದು ಭಾರತದ ಒಂದು ಸಾವಿರ ವರ್ಷಗಳ ಪ್ರಾಚೀನ ಪರಂಪರೆ. ಸೊ ಯುಜ್ ಅನ್ನುವಂತಹ ಒಂದು ಪದದಿಂದ ಯೋಗ ಅಂತ ಹೇಳಿ ಹುಟ್ಟಿತು ಅಂತ ಹೇಳ್ತಾರೆ. ಅಂತಂದ್ರೆ ಯುಜ್ ಅಂತಂದ್ರೆ ಒಟ್ಟಿಗೆ ಸೇರು, ಕೂಡು ಅನ್ನುವಂಥ ಅರ್ಥವನ್ನ ಬರುತ್ತೆ. ಸೊ ಬೇಸಿಕಲಿ ಆತ್ಮ, ಶರೀರ ಇದನ್ನೆಲ್ಲ ಅದನ್ನ ಏಕತೆ ಮಾಡುವಂತಹ ಪರಮ ಸಾಧನೆ ಯೋಗ. ಸೊ ಆ ಪರಮ ಸಾಧನೆ ಜೊತೆಗೆ ಸಾಕಷ್ಟು ಜನರ ಸೇರಿಸಿ ಒಂದು ದೊಡ್ಡ ಕೂಟವನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ಅವಕಾಶಗಳನ್ನು ಕೂಡ ನೀವು ಕಲ್ಪಿಸ್ಕೊಡ್ತಾ ಇದ್ದೀರಾ. ಸೊ ಇದರ ಬಗ್ಗೆ ಇನ್ನೊಂದೆರಡು ಮಾತಾಡೋಣ. ಒಂದು ಸುಮಧುರ ಗೀತೆಯನ್ನು ಆಲಿಸಿದ ನಂತರ ಅಂತ ಇಷ್ಟಪಡ್ತೇನೆ. ಕೆಳಗಡೆ ವೆಲ್ಕಮ್ ಬ್ಯಾಕ್. ನಾವು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ನಡೀತಾ ಇರುವಂತಹ ಒಂದು ದೊಡ್ಡ ದಾಖಲೆಯ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ವಮಂಗಳ ಅವರು ಹಾಗೂ ನಿತನ್ಯ ಅವರ ಜೊತೆ. ಕೊನೆಯದಾದ ಪ್ರಶ್ನೆ ಮೇಡಮ್,
ಸೊ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. 12 ಯೋಗಾಸನಗಳಲ್ಲಿ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಾಣಕ್ಕಾಗಿ ಅಧಿಕೃತವಾದಂತಹ ಪ್ರಯತ್ನ ನಡೀತಾ ಇದೆ. ಇದರಲ್ಲಿ ವಿಶೇಷತೆಗಳು ನಾವು ಏನೇನು ಕಾಣಬಹುದು? ವಿಶೇಷತೆ, ಒಂದು ದೊಡ್ಡ ವಿಶೇಷತೆ, ಎಲ್ಲರೂ ಒಟ್ಟಿಗೆ ಬರ್ತಾ ಇದ್ದೀವಿ. ಆಮೇಲೆ ಕಾರ್ಯಕ್ರಮ ಶುರು ಮಾಡಿದ್ಮೇಲೆ ಸ್ಟೇಜ್ ಪರ್ಫಾಮೆನ್ಸ್ ಇರುತ್ತೆ. CISF-ಇಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ, 2 ಡಿಫ್ರೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಮತ್ತು ಯೋಗ ಅಭ್ಯಾಸ, ತುಂಬ ವರ್ಷದಿಂದ ಯೋಗ ಅಭ್ಯಾಸದಿಂದ ಮಾಡಿರೋರದ್ದು ಪರ್ಫಾಮೆನ್ಸ್ ಇರುತ್ತೆ. ಅದಾದಮೇಲೆ 12 ಯೋಗ ಆಸನಗಳು ನಡೆಯುತ್ತೆ. ಇದು ನಿಮಗನ್ಸುತ್ತೆ ಸೀರಿಯಸ್ ಅಂತ, ಬಿಕಾಸ್ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ವೆರಿ ಸೀರಿಯಸ್ ಇವೆಂಟ್. ಇದಾದ ತಕ್ಷಣ ಅಲ್ಲಿ ಸುತ್ತಮುತ್ತ ನಮ್ಮ ಹತ್ರ 360 ಡಿಗ್ರಿ ಸೆಲ್ಫಿ ಸ್ಟಿಕ್ಸ್ ಇರುತ್ತೆ. ಸೊ ಇಟ್ಸ್ ಲೈಕ್ ಅ ಫನ್ ಇವೆಂಟ್. ಓಕೆ. ಸೊ ಇಟ್ಸ್ ಗೋನ್ ಬಿ ಲಾಟ್ ಆಫ್ ಫನ್ ಫಾರ್ ದ ಕಿಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಓಕೆ, ನಿತನ್ಯ ಅವ್ರು ನೀವೇನು ಹೇಳಕ್ಕೆ ಬಯಸ್ತೀರಾ? ಸೊ ನಮ್ದು ಇವಾಗ ಇದು ಏನು 2,500 ಜನ ಪಾರ್ಟಿಸಿಪೆಂಟ್ಸ್ ಇದು ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇದಾಗಿದ್ದು ಇಮಿಡಿಯೇಟ್ ನಾವು ಇನ್ನೊಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೀವಿ. ಏನಂದರೆ ಅನ್ನ ಆನಂದಂ ಅಂತ ನಮ್ದೊಂದು ಕಾರ್ಯಕ್ರಮ ಇದೆ. ಸೊ ಅದರಲ್ಲಿ ನಿಮ್ಗೆ ಗೊತ್ತು, ರಥಯಾತ್ರೆ ಏನು ನಡೆಯುತ್ತೆ ಪುರಿ ಜಗನ್ನಾಥ ಅಲ್ಲಿ. ಸೊ ಅಲ್ಲಿ 1,00,000 ಜನಕ್ಕೆ ನಾವು ಭೋಜನ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ. ಓಕೆ. ಹಾಗೆ ಕೇಳಿಗರು ಕೆಲವೊಂದು ಸಂದೇಶನ ಕಳಿಸಿದರೆ ಆ ವಿಶಸ್ಸನ್ನು ತಿಳಿಸ್ತಾ ಇದ್ದಾರೆ. ಶುಭ ಸಂಜೆ ಮೇಡಮ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಿಂದ BM ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಯೋಗಾಸನದ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮುಂದೆ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಆಕಾಶವಾಣಿಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಮುಂದೆ ಬರ್ತಾ ಇರುವಂತಹ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ, ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೇನೆ. ಕೇಳಿದರೆ ಇದುವರೆಗೂ ಸಂದರ್ಶನವನ್ನು ನಾವು ಸರ್ವಮಂಗಳ ಹಾಗೂ ನಿತನ್ಯ ಪವಾರ್ ಅವರ ಜೊತೆಗೆ ನಡೆಸಿಕೊಟ್ವಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಟ್ಯೂನ್ ಮಾಡಿ ಆಕಾಶವಾಣಿ ಬೆಂಗಳೂರು 101.3 FM.